ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನಗಳು. ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಆಯ್ಕೆ ಮಾನದಂಡಗಳು. ಅರ್ಹತೆ: ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. 19 ರಿಂದ 35 ವರ್ಷ ವಯೋಮಿತಿಯೊಳಗಿನ ಹೆಣ್ಣು ಮಕ್ಕಳು, ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸಬಹುದು. ವಿಕಲಚೇತನರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ PUC ತೇರ್ಗಡೆ ಹೊಂದಿರಬೇಕು. SLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು. ಅಂಗನವಾಡಿ ಸಹಾಯಕಿ ಹುದ್ದೆಗೆ ಕನಿಷ್ಠ ವಿದ್ಯಾರ್ಹತೆ SLC ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು. ಮೊದಲಿಗೆ ಜನನ ಪ್ರಮಾಣ ಪತ್ರ ಅಥವಾ ಜನ್ಮ ದಿನಾಂಕ ಇರುವ SLC ಅಂಕಪಟ್ಟಿ, ಏಕೆಂದರೆ ಏಜ್ ಪ್ರೂಫಿಗೆ ಮುಖ್ಯವಾಗಿ ಬೇಕಾಗುತ್ತದೆ. ನಂತರ ನಿಗದಿತ ವಿದ್ಯಾರ್ಹತೆಯ ಅಂಕಪಟ್ಟಿ, ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ದ್ವಿತೀಯ PUC ಅಂಕಪಟ್ಟಿಯಾಗಿರುತ್ತದೆ. ಹಾಗೆಯೇ ಸಹಾಯಕಿ ಹುದ್ದೆಗೆ SLC ಅಂಕಪಟ್ಟಿ ನಿಗದಿಪಡಿಸಿರುತ್ತಾರೆ. ತಹಶೀಲ್ದಾರರು ಅಥವಾ ಉಪತಹಶೀಲ್ದಾರರಿಂದ ಪಡೆದ 3 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತದೆ. ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರವನ್ನು ಆನ್ಲೈನ್ನಲ್ಲಿ ದಾಖಲಿಸಬೇಕಾಗಿರುತ್ತದೆ. ವಿಧವಾ ಅಭ್ಯರ್ಥಿಗಳಿಗೆ ಪತಿಯ ಮರಣ ಪ್ರಮಾಣ ಪತ್ರ ಹಾಗೂ ವಿಧವಾ ಪ್ರಮಾಣ ಪತ್ರ ಕಡ್ಡಾಯ. ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ ಅಂಗವಿಕಲತೆ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತದೆ. ತಂತ್ರಾಂಶದಲ್ಲಿ ಅಳವಡಿಸಬೇಕಾದ ದಾಖಲೆಗಳು. ರೀಸೆಂಟ್ ಫೋಟೋ ಕಾಪಿ, ಇತ್ತೀಚಿನ ಭಾವಚಿತ್ರವನ್ನು ಹಾಕಬೇಕಾಗುತ್ತೆ. JPG ಫಾರ್ಮೆಟಲ್ಲಿ ಇರಬೇಕು. ಮ್ಯಾಕ್ಸಿಮಮ್ ಸೈಜ್ 100 KB ಇರಬೇಕು. 45 mm ಹೈಟ್, 35 mm ವಿಡ್ತ್ ಇರಬೇಕು. ಅದೇ ರೀತಿ ಸಿಗ್ನೇಚರ್ ಕಾಪಿ ಕೂಡ JPG ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಸೈಜ್ ಬಂದುಬಿಟ್ಟು 100 KB ಇರಬೇಕು. ನಂತರ SLC ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. PDF ಫೈಲಲ್ಲಿ ಇರಬೇಕು. 500 KB ಒಳಗಡೆ ಇರಬೇಕು. ನಂತರ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಕೂಡ ಅದೇ ರೀತಿ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. PDF ಫೈಲಲ್ಲಿ ಇರಬೇಕು. ಮಿನಿಮಮ್ 500 KB ಒಳಗಡೆ ಇರಬೇಕಾಗುತ್ತೆ. ರೆಸಿಡೆನ್ಸಿ ಡಾಕ್ಯುಮೆಂಟ್, ವಾಸ್ತವ್ಯ ಪ್ರಮಾಣ ಪತ್ರ ಕೂಡ PDF ಫೈಲಲ್ಲಿ ಇರಬೇಕಾಗುತ್ತೆ. ಮಿನಿಮಮ್ 500 KB ಒಳಗಡೆ ಇರಬೇಕು. ಡಿಜಿಲಾಕರ್ ಸೈನ್ ಇನ್ ಆಗಲಿಕ್ಕೆ ಆಧಾರ್ ನಂಬರ್ ತೆಗೆದಿಟ್ಕೊಳ್ಳಿ. ಅಪ್ಲೋಡ್ ಮಾಡಲಿಕ್ಕಿರಲ್ಲ, ಜಸ್ಟ್ ಆಧಾರ್ ನಂಬರ್ ಹಾಕಲಿಕ್ಕಿರುತ್ತೆ. ಯಾವುದೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿದ್ರು ಕೂಡ PDF ಫೈಲು 500 KB ಒಳಗಡೆ ಇರಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಲಿಂಕು ಇದಾಗಿರ್ತದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇವೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದಲ್ಲದೆ ಬೇರೆ ರೀತಿ ಕೂಡ ಅರ್ಜಿ ಸಲ್ಲಿಸ್ಬೋದು. ಗೂಗಲ್ಗೆ ಹೋಗಿ ಅಂಗನವಾಡಿ ರಿಕ್ರೂಟ್ಮೆಂಟ್ 2024 ಅಂತ ಸರ್ಚ್ ಮಾಡಿ, ಅಲ್ಲಿ ಡೈರೆಕ್ಟರೇಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ನ ಒಫಿಷಿಯಲ್ ಪೇಜ್ ಓಪನ್ ಆಗ್ತದೆ. ಆನ್ಲೈನ್ ಸರ್ವೀಸಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಅಂಗನವಾಡಿ ವರ್ಕರ್ ಆ್ಯಂಡ್ ಹೆಲ್ಪರ್ಸ್ ರಿಕ್ರೂಟ್ಮೆಂಟ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗ್ತದೆ. ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಮೊದಲನೇ ಲಿಂಕಲ್ಲಿ ಸರ್ಕಾರದ ಮಾರ್ಗಸೂಚಿ ಇರ್ತದೆ. ಎರಡನೆಯ ಲಿಂಕ್ ಕಾಣಿಸ್ತಾ ಇದೆಯಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಮೊದಲನೇದಾಗಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆಯಲ್ಲ, ನೀವು ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಪ್ರಾಜೆಕ್ಟನ್ನು ಆಯ್ಕೆ ಮಾಡಿ, ಪ್ರಾಜೆಕ್ಟಲ್ಲಿ ನೀವು ಯಾವ ತಾಲೂಕಿನಿಂದ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೂಚನೆ ಸಂಖ್ಯೆ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅದರಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ, ಇನ್ನೊಂದು ಅಂಗನವಾಡಿ ಸಹಾಯಕಿ ಹುದ್ದೆಗೆ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಿದ್ದರೆ AWW ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಿದ್ದರೆ AWH ಅಂತ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರಿ ಅನ್ನೋದು ಶೋ ಆಗ್ತದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಅಂಗನವಾಡಿಗೆ ರಿಸರ್ವೇಷನ್ ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಕೆಲವು ಅಂಗನವಾಡಿಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸಲಾಗಿರುತ್ತದೆ. ಇತರೆ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಲ ಕೆಟಗರಿಯ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ. ನಿಗದಿತ ಮೀಸಲಾತಿ ಹೊಂದಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಅನಂತರ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸೆಲೆಕ್ಟ್ ಮಾಡಿದ ಪ್ರಾಜೆಕ್ಟ್ನ ಅಂಗನವಾಡಿ ಲಿಸ್ಟ್ಗಳು ನಮಗೆ ಕಾಣಿಸ್ತದೆ. ಅದರಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟ ಅಂಗನವಾಡಿಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಪಟ್ಟಣ ಪಂಚಾಯತ್ ಅಥವಾ ಪುರಸಭೆಗೆ ಸಂಬಂಧಪಟ್ಟವರು ನಿಮ್ಮ ವ್ಯಾಪ್ತಿಗೆ ಒಳಪಟ್ಟ ವಾರ್ಡ್ ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ರೂರಲ್ ಅಭ್ಯರ್ಥಿಗಳು ನಿಮ್ಮ ಗ್ರಾಮ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರಗಳನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಿಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರವನ್ನು ನೋಡಿಕೊಂಡು ಸೆಲೆಕ್ಟ್ ವೇಕೆನ್ಸಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡಿದ ಅಂಗನವಾಡಿ ಡೀಟೇಲ್ಸ್ ಕೆಳಗಡೆ ಕಾಣಿಸ್ತದೆ. ಅಭ್ಯರ್ಥಿಯ ಪೂರ್ಣ ಹೆಸರು ಅಂತ ಇದೆಯಲ್ಲ ಅದರಲ್ಲಿ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಹೇಗಿದೆಯೋ ಹಾಗೆ ಹಾಕಬೇಕಾಗುತ್ತೆ. ನಂತರ ಜನ್ಮ ದಿನಾಂಕ ಅಂತ ಇದೆಯಲ್ಲ ಅಲ್ಲಿ ಕೂಡ ಹಾಗೆ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಜನ್ಮ ದಿನಾಂಕ ಹೇಗಿದೆಯೋ ಹಾಗೆ ಇದರಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಏಜಲ್ಲಿ ಆಟೋಮೆಟಿಕ್ ಶೋ ಆಗ್ತದೆ. ಜೆಂಡರಲ್ಲಿ ಫೀಮೇಲ್ ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. SLC ಅಥವಾ 10ನೇ ತರಗತಿಯಲ್ಲಿ ಆಯ್ಕೆ ಮಾಡಿದ ಭಾಷೆ ಅಂತ ಇದೆಯಲ್ಲ ಅದರಲ್ಲಿ SLC ಅಧ್ಯಯನ ಮಾಡುವಾಗ ಪ್ರಥಮ ಭಾಷೆ ಕನ್ನಡ ಆಗಿದ್ದರೆ ಕನ್ನಡ ಅಂತ ಕ್ಲಿಕ್ ಮಾಡಿ, ಇತರ ಭಾಷೆಯಾಗಿದ್ದರೆ ಇತರ ಭಾಷೆಯನ್ನು ಕ್ಲಿಕ್ ಮಾಡಿ, ಅಥವಾ ದ್ವಿತೀಯ ಭಾಷೆಯನ್ನು ಕನ್ನಡವಾಗಿ ತಗೊಂಡಿದ್ರೆ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಎಂಟರ್ ಮದರ್ ನೇಮ್ ಅಂತ ಇದೆಯಲ್ಲ ಅಲ್ಲಿ ತಾಯಿ ಹೆಸರು ಹಾಕಬೇಕು. ಎಂಟರ್ ಫಾದರ್ ನೇಮ್ ಅಂತ ಇದೆಯಲ್ಲ ಅಲ್ಲಿ ತಂದೆ ಹೆಸರನ್ನು ಹಾಕಬೇಕು. ಅಂತ ಇದೆಯಲ್ಲ ಅಲ್ಲಿ ಹೌದು ಅಥವಾ ಇಲ್ಲ ಅಂತ ಕ್ಲಿಕ್ ಮಾಡಿ. ದ್ವಿತೀಯ PUC ನೋಂದಣಿ ಸಂಖ್ಯೆ ಅಂತ ಇದೆಯಲ್ಲ ಅದರಲ್ಲಿ ನಿಮ್ಮ ದ್ವಿತೀಯ PUC ಅಂಕಪಟ್ಟಿಯಲ್ಲಿರುವ ನೋಂದಣಿ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ದ್ವಿತೀಯ PUCಯಲ್ಲಿ ಪಡೆದ ಅಂಕಗಳು ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅದರಲ್ಲಿ ನೀವು ದ್ವಿತೀಯ PUCಯಲ್ಲಿ ಪಡೆದ ಒಟ್ಟು ಅಂಕಗಳನ್ನು ಇಲ್ಲಿ ಹಾಕಬೇಕಾಗುತ್ತೆ. PUC ಪರೀಕ್ಷೆಯಲ್ಲಿ ನಿಗದಿಪಡಿಸಿದ ಗರಿಷ್ಠ ಅಂಕಗಳು ಅಂತ ಇದೆಯಲ್ಲ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ಪಡೆದ ಶೇಕಡಾವಾರು ಅಂಕಗಳು ಅಂತ ಇದೆಯಲ್ಲ ಅದರಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಶೋ ಆಗ್ತದೆ. ನಂತರ ಅಡ್ರೆಸ್ ಆಫ್ ದ ಅಪ್ಲಿಕೆಂಟ್ ಅರ್ಜಿದಾರರ ವಿಳಾಸ ಅಂತ ಇದೆಯಲ್ಲ ಅದರಲ್ಲಿ ಅರ್ಜಿದಾರರ ಪೂರ್ಣ ವಿಳಾಸವನ್ನು ಟೈಪ್ ಮಾಡಬೇಕಾಗುತ್ತೆ. ಇದರಲ್ಲಿ ಸ್ಟೇಟ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರ್ತದೆ. ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆಯಲ್ಲ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ತಾಲೂಕು ಅಂತ ಇದೆಯಲ್ಲ ಅಲ್ಲಿ ತಾಲೂಕನ್ನು ಟೈಪ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟ ಪಿನ್ ಕೋಡನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ ಆ್ಯಕ್ಟಿವ್ ಇರುವ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ನಂತರ ಇಮೇಲ್ ಅಡ್ರೆಸ್ ಅದನ್ನು ಕೂಡ ಇಲ್ಲಿ ಟೈಪ್ ಮಾಡಿ. ನಿವಾಸ ಪ್ರಮಾಣಪತ್ರದ ಸಂಖ್ಯೆ ನಿಮ್ಮ ವಾಸಸ್ಥಳ ಪ್ರಮಾಣಪತ್ರದಲ್ಲಿರುವ RD ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು. ತಹಶೀಲ್ದಾರರು ಅಥವಾ ಉಪತಹಶೀಲ್ದಾರರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರ 3 ವರ್ಷ ಮೀರಿರಬಾರ್ದು, ನೆನ್ಪಿಟ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು ಏನಾದರೂ ಅಡಿಷ್ನಲ್ ಕೋರ್ಸ್ ಮಾಡಿದರೆ ಅಲ್ಲಿರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆದ್ಯತಾ ಗುಂಪುಗಳಂತ ಇದೆಯಲ್ಲ ಆ್ಯಸಿಡ್ ದಾಳಿಗೆ ತುತ್ತಾದ ಮಹಿಳೆಯರು, ಇಲಾಖಾ ಸಂಸ್ಥೆಗಳ ನಿವಾಸಿಗಳಾಗಿದ್ದರೆ, ವಿಧವೆಗಳಾಗಿದ್ದರೆ, ವಿಕಲಚೇತನರಾಗಿದ್ದರೆ, ವಿಚ್ಛೇದಿತ ಮಹಿಳೆಯರಾಗಿದ್ದರೆ, ಮಾಜಿ ದೇವದಾಸಿ ಮಗಳು, ಯೋಜನಾ ನಿರಾಶ್ರಿತರಾಗಿದ್ದಲ್ಲಿ ಯಾವ ಆಪ್ಷನ್ ಇದೆಯೋ ಆ ಆಪ್ಷನ್ ಮೇಲೆ ಟಿಕ್ ಮಾಡಬೇಕು. ಕೊನೆಗೆ ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈಗಾಗಲೇ ಹಾಕಿರೋ ಇನ್ಫಾರ್ಮೇಷನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಕೆಳಗಡೆ ಸ್ಕ್ರಾಲ್ ಮಾಡಿ ಎಂಟರ್ ಕ್ಯಾಪ್ಚಾ ಕೋಡ್ ಅಂತ ಇದೆಯಲ್ಲ ಆ ಕ್ಯಾಪ್ಚಾ ಕೋಡನ್ನು ಹಾಕಬೇಕಾಗುತ್ತೆ. ನಂತರ ಏನಾದರೂ ಚೇಂಜಸ್ ಇದ್ದರೆ ಒಂದು ಸಲ ನೋಡಿಕೊಳ್ಳಿ. ಏನಾದರೂ ಚೇಂಜಸ್ ಇದ್ದರೆ ಎಡಿಟ್ ಮಾಡಿ. ಯಾವುದೇ ರೀತಿ ಚೇಂಜಸ್ ಇಲ್ಲ ಅಂತ ಇದ್ದರೆ ಸೇವ್ ಚೇಂಜಸ್ ಅಂತ ಕೊಡಿ. ಸೇವ್ ಚೇಂಜಸ್ ಕೊಟ್ಟಾಗ ಅಪ್ಲಿಕೇಶನ್ನ ಮೊದಲನೇ ಹಂತ ಕಂಪ್ಲೀಟ್ ಆಗುತ್ತೆ. ನಂತರ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕಾಣಿಸ್ತಿದೆಯಲ್ಲ ಅದನ್ನು ಬರೆದಿಟ್ಕೊಳ್ಳಿ, ನಂತರ ಬೇಕಾಗುತ್ತೆ. ನಂತರ ಮತ್ತೆ ಹೋಮ್ ಪೇಜ್ಗೆ ಹೋಗಬೇಕಾಗುತ್ತೆ. ಇದರಲ್ಲಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಂತರ ಅಪ್ಲಿಕೇಶನ್ ID ಹಾಗೂ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಅಂತ ಕೊಡಬೇಕು.
ನಂತರ ಫೋಟೋ ಹಾಗೂ ಸಿಗ್ನೇಚರ್ ಅಪ್ಲೋಡ್ ಮಾಡಲಿಕ್ಕೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆಲ್ರೆಡಿ ಫೋಟೋ ಕಾಪಿ ಹಾಗೂ ಸಿಗ್ನೇಚರ್ ಕಾಪಿಯನ್ನು JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಫೋಟೋ ಅಪ್ಲೋಡ್ ಮಾಡಲಿಕ್ಕೆ ಚೂಸ್ ಫೈಲ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡಿ, ನಂತರ ಅಪ್ಲೋಡ್ ಸಿಗ್ನೇಚರ್ ಮಾಡಲಿಕ್ಕೆ ಚೂಸ್ ಫೈಲ್ಗೆ ಹೋಗಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಸೇವ್ ಅಂತ ಕೊಡಿ. ಸೇವ್ ಕೊಟ್ಟಾಗ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ನೋಟಿಫಿಕೇಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಮತ್ತೆ ಹೋಮ್ ಪೇಜ್ಗೆ ಹೋಗಿ ಇದರಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಮತ್ತೆ ಪುನಃ ಅಪ್ಲಿಕೇಶನ್ ID ಹಾಗೂ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಕೊಡಬೇಕು. ನಂತರ ಡಿಜಿ ಲಾಕರ್ ಓಪನ್ ಆಗ್ತದೆ. ಅದರಲ್ಲಿ 3 ಆಪ್ಷನ್ ಇದೆ. ಮೊಬೈಲ್, ಯೂಸರ್ ನೇಮ್, ಆಧಾರ್ ಅಂತ 3 ಆಪ್ಷನ್ ಇದೆ. ಅದರಲ್ಲಿ ನೀವು ಆಧಾರ್ ಆಪ್ಷನ್ ತಗೊಂಡು ಕ್ಲಿಕ್ ಮಾಡಿ ಅಲ್ಲಿ ನೀವು 16 ಡಿಜಿಟ್ ಆಧಾರ್ ನಂಬರನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ಡ್ ಆಧಾರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಹಾಕಿ ನಂತರ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ನಾವೇ ಸೆಟ್ ಮಾಡಿಕೊಳ್ಬೇಕು. ನಂತರ ಮತ್ತೆ ಸಬ್ಮಿಟ್ ಕೊಡಬೇಕು. ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಎಲೋ ಅಂತ ಕೊಡಿ. ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. SLC ಸರ್ಟಿಫಿಕೇಟನ್ನು ಸೆಲೆಕ್ಟ್ ಮಾಡಿ ನಂತರ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದಾಗ ಅಪ್ಲೋಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಡಾಕ್ಯುಮೆಂಟ್ PDF ಫೈಲ್ನಲ್ಲಿರಬೇಕು. ಫೈಲ್ ಸೈಜ್ ಬಂದುಬಿಟ್ಟು 500 KB ಒಳಗಡೆ ಇರಬೇಕಾಗುತ್ತೆ. ನಂತರ ಸೆಕೆಂಡ್ PUC ಮಾರ್ಕ್ಶೀಟನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಾಗ ಅಪ್ಲೋಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ವಾಸಸ್ಥಳ ದೃಢೀಕರಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು. ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಕಂಟಿನ್ಯೂ ಫಾರ್ ಇ-ಸೈನಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಪ್ರೊಸೀಡ್ ಫಾರ್ ಇ-ಸೈನ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಇ-ಸೈನ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಪ್ರಿವ್ಯೂ ತೋರಿಸುತ್ತೆ, ಒಂದು ಸಲ ಚೆಕ್ ಮಾಡಿಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಕೆಳಗಡೆ ಚೆಕ್ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಇ-ಸೈನ್ ಮಾಡಲಿಕ್ಕೆ ಆಧಾರ್ ಸಂಖ್ಯೆಯನ್ನು ಹಾಕಬೇಕು. ನಂತರ ಗೆಟ್ OTPಯನ್ನು ಕೊಟ್ಟು OTPಯನ್ನು ಹಾಕಬೇಕು. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಇ-ಸೈನ್ ಸಕ್ಸಸ್ಫುಲ್ಲಿ ಅಂತ ನೋಟಿಫಿಕೇಷನ್ ಬರುತ್ತೆ. ಆಗ ಓಕೆ ಅಂತ ಕೊಡಬೇಕು. ಡಾಕ್ಯುಮೆಂಟ್ ಸೈನ್ಡ್ ಸಕ್ಸಸ್ಫುಲ್ಲಿ ಅಂತ ನೋಟಿಫಿಕೇಷನ್ ಬರುತ್ತೆ. ನಂತರ ಅಪ್ಲಿಕೇಶನ್ನ ಇಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಸೈನ್ಡ್ PDF ಅಂತ ಇದೆಯಲ್ಲ ಅಲ್ಲೇ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಅಥವಾ ಹೋಮ್ ಪೇಜ್ಗೆ ಹೋಗಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಅರ್ಜಿ ಮುದ್ರಿಸಲು ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಅಪ್ಲಿಕೇಶನ್ IDಯನ್ನು ಹಾಕಬೇಕು. ನಂತರ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಸಬ್ಮಿಟ್ ಕೊಡಬೇಕು. ನಂತರ ಪ್ರಿಂಟ್ ಕೊಡಬೇಕು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.